ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಶಾಂತಿ ಸಮೃದ್ಧಿಗೆ ಪ್ರಧಾನಿ ಪಣ, ಮಣಿಪುರ ಹಿಂಸಾಚಾರದಿಂದ ದೂರವಿರಲು ನರೇಂದ್ರ ಮೋದಿ ಮನವಿ. ಜನಪ್ರತಿನಿಧಿಗಳಿಗೆ 2 ದಿನ ಮುಂಚಿತವಾಗಿ ಮಸೂದೆ, 24 ತಾಸು ಮಾಹಿತಿ. ಓಂ ಬಿರ್ಲಾ ಕಾಮನ್ವೆಲ್ತ್ ಸಂಸದೀಯ ಸಂಘದ ಸಮ್ಮೇಳನದಲ್ಲಿ ಮಾಹಿತಿ. ಸೈಬರ್ ಕ್ರೈಂ ನಿಗ್ರಹಕ್ಕೆ ಕಮಾಂಡ್ ಅಸ್ತ್ರ, ಬೆಂಗಳೂರಿನಲ್ಲಿ ದೇಶದ ಮೊದಲ ಕಮಾಂಡ್ ಸೆಂಟರ್ ಆರಂಭ. ಶಿಕ್ಷಕರಿಗೆ ಸಮೀಕ್ಷೆ ಹೊರೆ, ಜಾತಿ ಸಮೀಕ್ಷೆಗೆ 1.75 ಲಕ್ಷ ಟೀಚರ್ಸ್ ಬಳಕೆ, ಸರ್ಕಾರದ ನಿರ್ಧಾರಕ್ಕೆ ವಿರೋಧ. ಇಂದು ಭಾರತ ಪಾಕಿಸ್ತಾನ ಸಮರ, ವಿರೋಧದ ಮಧ್ಯೆ ಮುಖಾಮುಖಿ. ಆತ್ಮವಿಶ್ವಾಸದಲ್ಲಿ ಸೂರ್ಯ ಪಡೆ, ಗೆದ್ದವರಿಗೆ ಸೂಪರ್ 4 ಟಿಕೆಟ್. ಇವು ಇಂದಿನ ಪ್ರಮುಖ ಸುದ್ದಿಗಳು. ಉಳಿದಂತೆ ಮಲೆ ಮಹದೇಶ್ವರ ಹುಲಿ ಸಂರಕ್ಷಿತ ಪ್ರದೇಶ, ಸುಪ್ರೀಂ ಕೋರ್ಟ್ ನೇಮಿಸಿರುವ ಕೇಂದ್ರ ಉನ್ನತಾಧಿಕಾರಿ ಸಮಿತಿ ಶಿಫಾರಸು. ಸಂಚಾರ ನಿಯಮ ಉಲ್ಲಂಘನೆ, 106 ಕೋಟಿ ರೂಪಾಯಿ ದಂಡ ಸಂಗ್ರಹ. ಜಾಗತಿಕ ಮಟ್ಟದ ಬ್ಯಾಂಕ್ಗೆ ಒಲವು, ದೇಶದ ಅತಿದೊಡ್ಡ ಬ್ಯಾಂಕ್ ಎಸ್ಬಿಐಗೆ ಜಾಗತಿಕ ಮಟ್ಟದಲ್ಲಿ 43ನೇ ಸ್ಥಾನ. ಶೂಟಿಂಗ್ ವಿಶ್ವಕಪ್ ಸ್ವರ್ಣ ಗೆದ್ದ ಭಾರತದ ಇಶಾ ಸಿಂಗ್. ಫೈನಲ್ಗೆ ಲಗ್ಗೆ ಇಟ್ಟ ಸಾತ್ವಿಕ್ ಚಿರಾಗ್ ಜೋಡಿ. ಹಾಂಗ್ಕಾಂಗ್ ಓಪನ್ ಬ್ಯಾಡ್ಮಿಂಟನ್ ಸೆಮೀಸ್ನಲ್ಲಿ ಚೀನಾ ತೈಪೆ ಜೋಡಿ ವಿರುದ್ಧ ಗೆಲುವು.